ಒಳ ಮೀಸಲಾತಿ ರೋಸ್ಟರ್ ವಿರುದ್ಧ ಹೋರಾಟ. ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ಸಿದ್ದರಾಮೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಲಾಗಿದೆ. ಬಂಜಾರ, ಕೊರಚ, ಭೋವಿ ಸಮುದಾಯಗಳು ಕೂಡ ಭಾಗಿಯಾಗಿದ್ರು. ಇನ್ನು ಸೋರಿಕೆಯಾದ ವರದಿ ಅವೈಜ್ಞಾನಿಕ ಅಂತ ಆಕ್ಷೇಪ ಕೂಡ ವ್ಯಕ್ತಪಡಿಸಲಾಗಿದೆ. 101 ಸಮುದಾಯಗಳ ಡೇಟಾ ಬಿಡುಗಡೆಗೆ ಒತ್ತಾಯವನ್ನು ಮಾಡಲಾಗಿದೆ. ಇನ್ನು ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡುವಂತೆ ಆಗ್ರಹ ಮಾಡಲಾಗಿದೆ. ಇನ್ನು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನ್ಯಾಯಸಮ್ಮತ ಮೀಸಲಾತಿ ಹಂಚಿಕೆಗಾಗಿ ಭಾರೀ ಒತ್ತಾಯ ಕೂಡ ಕೇಳಿ ಬರ್ತದೆ. ಅವತ್ತು ನಾವು ವಿರೋಧಿಸಿದ್ವಿ, ಆದ್ರೆ ಇವತ್ತು ಮಾಡಿದ್ರು. 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 ಅವತ್ತು ನಾವು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಒಳ ಮೀಸಲಾತಿ ಹಾಗೂ ರೋಸ್ಟರ್ ವಿರುದ್ಧ ಬೆಂಗಳೂರಿನಲ್ಲಿ ತೀವ್ರ ಹೋರಾಟವನ್ನು ಮಾಡಿದ್ದಾರೆ. ಏನೆಲ್ಲ ಆಯ್ತು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ರೋಹನ್? ಮಾಹಿತಿ ಏನಂತಂದ್ರೆ, ಇದು ಒಳ ಮೀಸಲಾತಿ ಮತ್ತು ರೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಇದು ಈ ಹಿಂದೆ ಕೆಲವೊಂದು ವರದಿ ಆಧರಿಸಿ ಒಂದು ದತ್ತಾಂಶವನ್ನು ತೆಗೆದುಕೊಂಡಿದ್ರು. ಇವತ್ತು ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಬಂಜಾರ ಮತ್ತು ಕೊರಚ ಮತ್ತು ಭೋವಿ ಸಮುದಾಯದ ಒಂದು ಸಾಕಷ್ಟು ಸ್ವಾಮೀಜಿಗಳೊಂದಿಗೆ ಶಾಸಕರು ಎಲ್ಲರೊಂದಿಗೆ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು. ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದು ಅವೈಜ್ಞಾನಿಕವಾಗಿದೆ ಅಂತಾನೆ ಹೇಳಿದ್ರು. ಇವತ್ತು ಭಾರಿ ಪ್ರಮಾಣದ ಒಂದು ಬೃಹತ್ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ 22ನೇ ತಾರೀಕು ಹೋರಾಟಕ್ಕೆ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಕೆಲವೊಂದಿಷ್ಟು 101 ಸಮುದಾಯದ ಜಾತಿ ಆಧಾರದ ಮೇಲೆ ಏನು ವಿಶ್ಲೇಷಣೆ ತೆಗೆದುಕೊಂಡಿದ್ರು ಅವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ವಿಫಲವಾಗಿದೆ. ಈ ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಕರೆದು ಇದರ ಬಗ್ಗೆ ಎಲ್ಲವನ್ನು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಇಂಪೀರಿಯಲ್ ಡಾಟಾಗಳನ್ನ ಸಂಗ್ರಹ ಮಾಡಿಕೊಂಡು ಚರ್ಚೆ ಮಾಡಿ ನ್ಯಾಯಸಮ್ಮತವಾದಂತಹ ಒಂದು ವರದಿಯನ್ನು ಬಿಡುಗಡೆ ಮಾಡಬೇಕಂತ ಇವತ್ತು ಒತ್ತಾಯ ಅಂತ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.